ಎಲ್ರದ್ದು ಯುಗಾದಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಮುಗೀತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ನಾಳೆನೇ ಹಬ್ಬ ಆಗಿರೋದ್ರಿಂದ ನಾವು ಕೂಡ ಹಬ್ಬ ಮಾಡೋ ಆಗಿಲ್ವಲ್ಲ ಈ ಸತಿ. ಹಂಗಾಗಿ ನಾನು ಊರಿಗೆ ಮಾರ್ನಿಂಗೇ ಹೊರಡಬೇಕು, ಯಾಕಂದರೆ ಬಿಸಿಲು ಜಾಸ್ತಿ ಆದರೆ ಮತ್ತೆ ಹೋಗೋದಕ್ಕಾಗಲ್ಲ ಅಂತ ಬೆಳಗ್ಗೆನೇ ಹೊರಟಿದ್ದೀವಿ. ಇನ್ನೇನು ಪೂಜೆ ಇರೋಲ್ವಲ್ಲ, ಬೇಗನೆ ಹೋಗಬೇಕು. ಇವತ್ತೆಲ್ಲ ಕೆಲಸ ಮುಗಿಸಿ ಈಗ ಸ್ನಾನ ಮಾಡಿ ವ್ಲಾಗ್ನ 2 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ನಿನ್ನೆ ನಾನು ಶಾಪಿಂಗ್ ವ್ಲಾಗ್ ಹಾಕಿದ್ನಲ್ಲ, ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಅದರಲ್ಲೊಂದು ಇವತ್ತೊಂದು ಡ್ರೆಸ್ ಕೂಡ ಬಂದಿತ್ತು. ಇದು ಗ್ರೀನ್ ಕಲರ್ ಕುರ್ತಾ ಸೆಟ್ ಅಂತಲೇ ಹೇಳ್ಬೋದು. ಮೀಶೋದಲ್ಲೇ ಇದನ್ನು ಕೂಡ ಪರ್ಚೇಸ್ ಮಾಡಿದ್ದು. ಗ್ರೀನ್ ಕಲರು ಮತ್ತು ಬ್ಲ್ಯಾಕ್, ಗ್ರೀನ್ ಕಲರೇ ಪ್ಲಾಜೋ ಕೂಡ ಬರುತ್ತೆ ಇದಕ್ಕೆ. ಕುರ್ತಾ ಸೆಟ್ಟು ಕಾಟನ್ನು, ಕಂಫರ್ಟಬಲ್ ಆಗಿದೆ ವೇರ್ ಮಾಡೋಕ್ಕೆ. ಇಲ್ಲಿ ಸ್ಲೀವ್ಸ್ ಬಂದು 3/4 ಸ್ಲೀವ್ಸ್ ಬರುತ್ತೆ ನೋಡ್ರಿ, ಈ ಥರ ಡಿಸೈನ್ ಬರುತ್ತೆ. ಮತ್ತು ವೈಟ್ ಲೈನ್ಸಲ್ಲಿ ಡಿಸೈನ್ ಬಂದಿದೆ. ಇಲ್ಲಿ ಕೂಡ ಬಟನ್ಸ್ ಕೂಡ ಬಂದಿದೆ. ತುಂಬ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿ ವೇರ್ ಮಾಡೋದಕ್ಕೆ. ಮತ್ತು ನಿಮಗೂ ಮತ್ತು ನಿಮ್ಮ ಫ್ಯಾಮಿಲಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಾನು ಇವತ್ತಿನ ವ್ಲಾಗಲ್ಲೇ ತಿಳಿಸ್ತಾ ಇದ್ದೀನಿ. ನಾಳೆ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ವಿಡಿಯೋ ಶೂಟ್ ಮಾಡೋಕ್ಕಂತೂ ಆಗಲ್ಲ ಊರಿಗೆ ಹೋಗೋ ಟೈಮಲ್ಲಿ. ನಂದು ಇನ್ನೂ ತುಂಬ ಕೆಲಸ ಇದೆ, ಇನ್ನೂ ಲಗೇಜ್ ಕೂಡ ಪ್ಯಾಕ್ ಮಾಡ್ಕೊಂಡಿಲ್ಲ. ನೈಟ್ ಎಲ್ಲ ರೆಡಿ ಮಾಡಿಟ್ಕೊ. ಮತ್ತು ಟೈಮ್ ಕೂಡ ಆಲೇ 2:30 ಆಗ್ತಾ ಬಂದಿದೆ. ನಮ್ಮ ಮನೆಯವ್ರು ಕೂಡ ಊಟಕ್ಕೆ ಬರೋ ಟೈಮ್ ಆಯಿತು. ಮಧ್ಯಾಹ್ನಕ್ಕೆ ಸಿಂಪಲಾಗಿ ಎಗ್ ಮಸಾಲ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು. ಬನ್ನಿ, ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡು. ನಾನಿಲ್ಲಿ ಎಗ್ ಮಸಾಲ ಮಾಡೋಕ್ಕೆ ಒಂದು 6 ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ಏನು ಗೊತ್ತಾ, ನಾನು ಮೊಟ್ಟೆ ಬೇಯಿಸ್ಬೇಕು ಅಂತಂದರೆ ಕುಕ್ಕರಲ್ಲಿ ಬೇಯಿಸ್ಕೊತೀನಿ. 1 ವಿಷಲ್ ಹಾಕ್ಸಿದ್ರೆ ಕ್ಲೀನಾಗಿ ಬೆಂದೋಗುತ್ತೆ ಮೊಟ್ಟೆ ಎಲ್ಲ. ಮತ್ತು ನಾನು ಏನೇನು ತೊಗೊಂಡಿದ್ದೀನಿ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಟೊಮೊಟೊ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಅಷ್ಟು ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಒಂದು ಕಡಾಯಿ ತೊಗೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸೋಂಪು ಬರುತ್ತಲ್ಲ, ಸೋಂಪು ಮತ್ತು ಪಲಾವ್ ಎಲೆ ಮತ್ತು ಚಕ್ಕೆ ಅದನ್ನು ಹಾಕ್ಕೊಂಡು ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಸೂರಿ ಮೇಥಿ ಬರುತ್ತಲ್ವ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಕಡೆ ರುಬ್ಬೋದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಕೊತ್ತಂಬರಿ ಸೊಪ್ಪು ನಾವೇನು ತೊಗೊಂಡಿದ್ವಲ್ಲ ಅದನ್ನು ಕೂಡ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಎಲ್ಲ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮಗೆ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊಂಡು ಗ್ರೇವಿನ ಕುದಿಸ್ಕೋಬೇಕು. ಮತ್ತು ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಇಲ್ಲಿ ಕುದಿಸ್ಕೊತಾ ಇದ್ದೀನಿ ಅಷ್ಟೇ. ನಿಮಗೆ ಸಾಂಬಾರು ಬೇಕು ಅಂತಂದರೆ ಇದೇ ರೀತಿಲಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಸಾಂಬಾರನ್ನೇ ಬೇರೆ ಟೈಪ್ ಮಾಡ್ತಾರೆ. ನಾನಿಲ್ಲಿ ಮೊಟ್ಟೆ ಬೇಯಿಸ್ಕೊಂಡಿರೋದ್ರಿಂದ ಇದು ಗ್ರೇವಿ ಥರನೇ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಒಂದು 6 ಮೊಟ್ಟೆ ತೊಗೊಂಡಿದ್ನಲ್ವ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಮ್ಗೆ ಯಾವ ಥರ ಬೇಕೋ ಆ ಥರ ಕಟ್ ಮಾಡಿ ಇಟ್ಕೊಂಡು ನಾನು ಇದಕ್ಕೆ ಗ್ರೇವಿಗೆ ಒಂದು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊಂಡಿದ್ದೀನಿ ಲಾಸ್ಟಿಗೆ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಮೊಟ್ಟೆಗಳು, ಆ ಮೊಟ್ಟೆ ಪೀಸಸ್ನು ಕೂಡ ಹಾಕ್ಕೊಂಡು ಇದಕ್ಕೆ ಬೇಯಿಸ್ಕೋಬೇಕು. ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಎಗ್ ಮಸಾಲ ಚಪಾತಿ ಜೊತೆ ತುಂಬ ಚೆನ್ನಾಗಿತ್ತು. ನೀವೊಂದ್ಸರಿ ಟ್ರೈ ಮಾಡಿ ರುಚಿ ಹೆಂಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದೆಲ್ಲ ಚಪಾತಿಗೆ, ದೋಸೆಗೆ, ಪೂರಿಗೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಗ್ರೇವಿ. ನಿಮ್ಮ ಮನೇಲಿ ಒಂದ್ಸರಿ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಇದನ್ನು ಚಪಾತಿ ಜೊತೆ ಸರ್ವ್ ಮಾಡಿದ್ದೆ ನಾನು ಮಧ್ಯಾಹ್ನದ ಊಟಕ್ಕೆ ಇವತ್ತು. ಮತ್ತು ನಾನು ಹೇಳಿದ್ನಲ್ವ ಊರಿಗೆ ಹೋಗಬೇಕು ಅಂತ, ಲಗೇಜ್ ಕೂಡ ಪ್ಯಾಕ್ ಮಾಡಿಲ್ಲ ಇನ್ನೂ. ನಾನು ಸೋಮವಾರನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ತ್ರಿಷಿಕಂಗೆ ಸ್ವಲ್ಪ ಹುಷಾರಿಲ್ದಿದ್ದ ಕಾರಣ ನಾನು ನೆಗ್ಲೆಕ್ಟ್ ಮಾಡಿದೆ ಹೋಗೋದನ್ನು ಫಸ್ಟು. ಯಾಕಂತಂದರೆ ಅವಳು ಫಸ್ಟು ಹುಷಾರಾಗ್ಬಿಡ್ಲಿ, ಆಮೇಲೆ ಹೋಗೋದಿದ್ದೇ ಇರುತ್ತಲ್ವ ಅಂತ ಅಂದ್ಬಿಟ್ಟು ನಾನು ಹೋಗೋದನ್ನು ಸ್ವಲ್ಪ ಲೇಟ್ ಮಾಡಿದೆ. ಇನ್ನೇನು ಭಾನುವಾರ ಬೆಳಗ್ಗೆ ಎದ್ದು ಹೊರಟ್ರೆ ಆಯಿತು. ಇನ್ನು ನಾವಲ್ಲಿಂದ ಬರೋದು 1 ವಾರ. ಹಾಗೆ ಕರ್ಬೂಜ ಹಣ್ಣಿತ್ತು ಮನೇಲಿ ಅಂತ ಜ್ಯೂಸ್ ಕೂಡ ಮಾಡಿಕೊಟ್ಟಿದ್ದೆ ಮಕ್ಕಳಿಗೆ.
ನೋಡಿ ಇಷ್ಟೆಲ್ಲ ಪ್ಯಾಕ್ ಮಾಡಿದ್ದೀನಿ ಊರಿಗೆ ಅಂತ. ಏನೇನು ಬೇಕು ಅಂತ ನಾನು ಫಸ್ಟೇ ಈ ಥರ ತೆಗೆದಿಟ್ಕೊಂಡು ಆಮೇಲೆ ಬ್ಯಾಗಲ್ಲಿ ಇಟ್ಕೊತೀನಿ. ಮತ್ತು ಇದು ತ್ರಿಶುಂದು ಸಿರಪ್ಸು, ಏನಂತಂದರೆ ಜ್ವರ, ಕೆಮ್ಮು, ನೆಗಡಿ ಅಂಥದ್ದೇನಾದರೂ ಆದರೆ ಸಿರಪ್ಸ್ ಅಂತ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಈ ಥರ ಮೆಡಿಸಿನ್ನು ಅಲ್ಲೂ ಕೂಡ ಸಿಗೋಲ್ಲ ನಮಗೆ, ಅದೇ ಕಂಪ್ನಿದು. ಅದಕ್ಕೋಸ್ಕರ ಮೆಡಿಸಿನ್ನು ಫಸ್ಟ್ ಇಟ್ಕೊಂಡ್ಬಿಡ್ತೀನಿ ನಾನೆಲ್ಲ. ಇದಿಷ್ಟು ಡೈಲಿ ಯೂಸ್ಗೆ ತ್ರಿಷಿಕೊಂದು ಫ್ರಾಕ್ಸು, ಪ್ಯಾಂಟ್ಸು ಮತ್ತು ಟೀ ಶರ್ಟ್ಸು ಎಲ್ಲ ಇಟ್ಕೊತಾ ಇದ್ದೀನಿ. ಯಾವ ಊರಿಗೆ ಹೋಗ್ತಿದ್ದೀವಿ ತ್ರಿಷಾ ನಾಳೆ? ಚೇಳೂರ್ಗ? ನಿಂಗೆ ಇಷ್ಟನಾ ಚೇಳೂರ್ಗೆ ಹೋಗೋಕ್ಕೆ? ತುಂಬ ಚೇಳೂರು ನಿಮ್ಗೆ ಇಷ್ಟನಾ ಚೇಳೂರ್ಗೆ ಹೋಗೋಕ್ಕೆ? ಅಲ್ಲಿ ಶರ್ಟ್ ಆಡುತ್ತೆ. ಆಮೇಲೆ ಶರ್ಟ್ ತಂದು ತಂದು ತುಳಿ ತಂದು ಯಾರ್ಯಾರು ಅವ್ರೆ ಚೇಳೂರಲ್ಲಿ? ಶರ್ಟ್ ತಿತ್ತಿ ತಾತ ಅಜ್ಜಿ ಅಜ್ಜಿ. ಯಾವ್ಯಾವ ಅಜ್ಜಿ ಇದ್ದಾರೆ? ದೊಡ್ಡಜ್ಜಿ, ದಂಡಜ್ಜಿ, ಪುಟ್ಟಜ್ಜಿ ಎಲ್ಲ. ಹೌದಾ? ಏನು ಮಾಡ್ತೀಯ ನೀನು ಊರಿಗೆ ಹೋಗಿ? ಚೇಳೂರಲ್ಲೆಲ್ಲ ಏನು ಮಾಡ್ತೀಯ ನೀನು? ಟಿವಿ ನೋಡ್ತೀನಿ. ಆಮೇಲೆ ಟಿವಿ ನೋಡಿ ಓದ್ಕೊಂತೀನಿ. ಡ್ಯಾನ್ಸ್ ಕ್ಲಾಸ್ಗೆ ಹಾಕ್ಲಾ ಅಲ್ಲಿ ನಿನಗೆ? ಡ್ಯಾನ್ಸಿಗೆ ಸೇರ್ಕೊತೀಯಾ? ಶುಚಿ ಜೊತೆ ಆಡ್ತೀಯಾ? ಓಕೆ ಡನ್ ಡನ್. ಎಲ್ಲರಿಗೂ ಯುಗಾದಿ ಹಬ್ಬ ಶುಭಾಶಯಗಳು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಇನ್ನೆಲ್ಲ ಚೇಳೂರಿಂದ ವ್ಲಾಗ್ಸ್ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.